ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯದ ದುಡ್ಡು 2 ತಿಂಗಳಿನಿಂದ ಬರ್ತಾ ಇಲ್ಲ. ಮತ್ತು ಆ ದುಡ್ಡು ಯಾವಾಗ ಬರುತ್ತೆ, ಯಾಕೆ ಇಷ್ಟು ದಿನ ಅಮೌಂಟ್ ಬಂದಿಲ್ಲ 2 ತಿಂಗಳದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು, ಏಪ್ರಿಲ್ ತಿಂಗಳದು ಅನ್ನಭಾಗ್ಯದ ದುಡ್ಡು ಬರಬೇಕಾಗಿತ್ತು. ಆದರೆ ಇವತ್ತಿನ ದಿನದಲ್ಲಿ ಏಪ್ರಿಲ್ ತಿಂಗಳದು ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ. ತಮ್ಮೆಲ್ಲರೂ ಖಾತೆಗೆ ದುಡ್ಡು ಬಂದಿದೆಯಾ ಇಲ್ವಾ ಚೆಕ್ ಮಾಡೋದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಯಾವ್ಯಾವ ತಿಂಗಳದು ಅಮೌಂಟ್ ಬಂದಿದೆ ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋದಲ್ಲಿ ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆಗಿದೆಯಾ ಇಲ್ವಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಏಪ್ರಿಲ್ ತಿಂಗಳಿಂದ ಹಣ ಅಂತೂ ಜಮಾ ಆಗ್ತಾನೇ ಇಲ್ಲ. ಯಾಕೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಸ್ಪಷ್ಟವಾಗಿ ಒಂದು ಮಾಹಿತಿ ಅಂತೂ ಕೊಟ್ಟಿದ್ದಾರೆ. ಏಪ್ರಿಲ್ ತಿಂಗಳದು ಹಣ ಅಕೌಂಟಿಗೆ ಇವತ್ತು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಅಂತೂ ಬಂದಿದೆ. ತಮಗೂ ಕೂಡ ಅಮೌಂಟ್ ಬಂದಿದೆಯಾ ಇಲ್ವ ಅನ್ನೋದು ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನಿಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಲೈಕ್ ಕೊಡಿ. ಸ್ನೇಹಿತರೆ, ಭಾಳಷ್ಟು ಜನರಿಂದ ಏಪ್ರಿಲ್ ಮತ್ತು ಮೇ ತಿಂಗಳದು ಹಣ ಪೆಂಡಿಂಗ್ ಇತ್ತು. ಕೂಡ ಗೊತ್ತಿದೆ, ಏಪ್ರಿಲ್ ತಿಂಗಳದು ಮೇ ತಿಂಗಳಲ್ಲಿ ಬರ್ತಿತ್ತು. ಮೇ ತಿಂಗಳದು ನಮಗೆ ಜೂನ್ ತಿಂಗಳು ಬರಬೇಕಾಗಿತ್ತು, ಈ ತಿಂಗಳು ಬರಬೇಕಾಗಿತ್ತು. ಆದರೆ ಯಾವುದೇ ತಿಂಗಳು ಕೂಡ ಅಮೌಂಟ್ ಬಂದೇ ಇಲ್ಲ ಇಲ್ಲಿವರೆಗೂ. ಈ ತಿಂಗಳದು ನಮಗೆ ಜುಲೈಗೆ ಹಾಕ್ತಾರೆ. ಈ ತಿಂಗಳದ್ದು ಯಾರು ತಲೆ ಕೆಡಿಸ್ಕೋಬೇಡಿ. ನಮಗೆ ಏನು ಬೇಕಿದೆ ಇವಾಗ, ನಮಗೆ ಏಪ್ರಿಲ್ದು ಬೇಕಿದೆ ಮತ್ತು ಮೇ ತಿಂಗಳದು ಬೇಕಿದೆ, ಹೌದಾ? ಅದಕ್ಕೋಸ್ಕರ ಏನು ಮಾಡ್ತಾಯಿದೆ ಸರ್ಕಾರ ಅಂದರೆ, ಏಪ್ರಿಲ್ ತಿಂಗಳದು ಮಾತ್ರ ಈ ತಿಂಗಳಲ್ಲಿ ನಮಗೆ ಇವತ್ತಿನ ದಿನದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಬಟ್ ಎಲ್ಲರೂ ಖಾತೆಗೆ ಜಮಾ ಆಗಿದೆಯಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಕೆಲವೊಬ್ಬರಿಗೆ ಜಮಾ ಆಗಿದೆ. ಇವತ್ತಿನಿಂದ ಹಂತವಾಗಿ ಜಮಾ ಆಗ್ತಾ ಇರುತ್ತೆ. ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಮಾಹಿತಿ ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಹಣ ಬಿಡುಗಡೆ ಮಾಡಿಲ್ಲ, ಸ್ವಲ್ಪ ಡಿಲೇ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಒಂದು ಸ್ಪಷ್ಟವಾಗಿ ಒಂದು ಮಾಹಿತಿ ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಖಾತೆಗೂ ಬಂದಿದೆಯಾ ಇಲ್ವ ಅಂತ ಹೇಳ್ಬಿಟ್ಟು, ಬಂದಿಲ್ಲ ಅಂದರೆ ಯಾರು ಗಾಬರಿ ಆಗಬೇಡಿ, ಬರುತ್ತೆ. ಯಾಕಂದರೆ ಸ್ವಲ್ಪ ಜನಕ್ಕೆ ಬಂದಿದೆ ಅಂತಂದರೆ ಈಗ ಎಲ್ಲರಿಗೂ ಬರುತ್ತೆ ಅಂತಲೇ ಅರ್ಥ. ನಮಗೆ ಏಪ್ರಿಲ್ದು ಮಾತ್ರ ಇವತ್ತಿನ ದಿನದಲ್ಲಿ ಜಮಾ ಆಗಿದ್ದಾವೆ. ತಮಗೂ ಆಗಿದೆಯಾ ಇಲ್ವ ಅನ್ನೋದು ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಬಂದಿಲ್ಲ ಅಂದರೆ ವೇಟ್ ಮಾಡಿ, 1 ವಾರದಲ್ಲಿ ನಿಮ್ಮೆಲ್ಲರ ಖಾತೆಗೆ ಅಮೌಂಟ್ ಜಮಾ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಮಾಹಿತಿ ಅಂತ ಕೊಟ್ಟಿದ್ದಾರೆ. ತಾವು ಎಲ್ಲರೂ ಕೂಡ ಏಪ್ರಿಲ್ದು ಮಾತ್ರ ಈಗ ಎಲ್ಲರೂ ಹೇಳ್ತಿದ್ದಾರೆ, ನಮ್ಗೆ ಇನ್ನೂ 3 ತಿಂಗಳದು ಬರಬೇಕು, 4 ತಿಂಗಳದು ಬರಬೇಕು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ತಾವೆಲ್ಲರೂ ನೆನ್ಪಿಟ್ಕೋಬೇಕು, ಏಪ್ರಿಲ್ ತಿಂಗಳದು ನಮಗೆ ಮೇ ತಿಂಗಳಲ್ಲಿ 15ನೇ ತಾರೀಕು ಆದಮೇಲೆ ಪ್ರತಿ ತಿಂಗಳು ಬರ್ತಾ ಇರ್ತಿತ್ತು, ಹೌದಾ? ಅಂದರೆ ಏಪ್ರಿಲ್ದು 15ನೇ ತಾರೀಕು ಮೇ ತಿಂಗಳಲ್ಲಿ ಬರಬೇಕಾಗಿತ್ತು. ಮೇ ತಿಂಗಳದು ಜೂನ್ ತಿಂಗಳು ಇವತ್ತಿನ ದಿನದಲ್ಲಿ ಬರಬೇಕಾಗಿತ್ತು. ಅಂದರೆ ಇವಾಗ ಪೆಂಡಿಂಗ್ ಇದ್ದಿದ್ದು ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳು, ಹೌದಾ? ಮೇ ತಿಂಗಳದು ಕೂಡ ಇದೇ ದಿನದಲ್ಲಿ ಒಂದು 25ನೇ ತಾರೀಕು ಒಳಗಡೆ ಮತ್ತೆ 2ನೇ ಕಂತಿನಲ್ಲಿ ಏಪ್ರಿಲ್ ಹಾಕಿದ್ದಾರೆ, ಮೇ ತಿಂಗಳದು ಕೂಡ ಹಾಕ್ತಾರೆ. ಈ ಜೂನ್ದು ಏನಿದೆ ಜುಲೈ ತಿಂಗಳಿಗೆ ಹೋಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.